ವೆಲ್ಕಮ್ ಬ್ಯಾಕ್ ಅಗೇನ್. ಯಾರ್ಯಾರು ಈ ಬದನೆಕಾಯಲ್ಲಿ ಈ ಥರ ಚಿಪ್ಸ್ ಥರ ಮಾಡಿ ಡ್ರೈ ರೋಸ್ಟ್ ಮಾಡಿ ತಿಂದಿದ್ದೀರಾ ಈಗಲೇ ಹೇಳಿ. ನಾನು ಇದಕ್ಕೇನು ಮಾಡಿದ್ದೀನಿ, ಜಸ್ಟ್ ಖಾರ ಉಪ್ಪು ಹಾಕಿ ಕಾಸ್ಟ್ ಐರನ್ ತವ ಬರುತ್ತಲ್ಲ, ಮಂಗಳೂರು ತವ, ಅದ್ರ ಮೇಲೆ ಹಾಕ್ಬಿಟ್ಟು ಈ ಥರ ಡ್ರೈ ರೋಸ್ಟ್ ಮಾಡಿ ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಕೊಟ್ಟೆ. ಯಮ್ಮಿ ಆಗಿರುತ್ತೆ. ನೀವು ಈ ಥರ ಸ್ನ್ಯಾಕ್ಸು ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ಕೊಡಮ್ಮ ಅಂತ ಇರ್ತಾರೆ, ಅವಾಗ ಈ ಥರ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಮಾಡಿಕೊಡೋಕ್ಕೆ ಟ್ರೈ ಮಾಡಿ. ಇದು ಸೂಪರಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಇದೇ ಥರನೇ ಈಸಿಯಾಗಿ ಅವ್ರ ಯೂನಿಫಾರ್ಮ್ ಬಿಚ್ಚಿ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಮಾಡಿಕೊಡ್ಬೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿರೋ ಹಾಗೆ ನಾನು ಲ್ಯಾಂಪ್ ಶೇಡ್ ಮಾಡಿದ್ನಲ್ಲ, ಆ ಲ್ಯಾಂಪ್ ಶೇಡ್ ಕಾರ್ನರ್ನ ಇನ್ನೂ ಸ್ವಲ್ಪ ಏನಾದರೂ ಬ್ಯೂಟಿಫೈ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿರೋ ವಸ್ತುನೇ ಮತ್ತೆ ರೀಸ್ಟೈಲ್ ಮಾಡೋದು ಹೇಗೆ ಅಂತ ಸಿಂಪಲಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ನೀವು ನೋಡ್ತಾ ಇರೋ ಒಂದು ಟ್ರೇ ಇಟ್ಟಿದ್ದೀನಿ, ಗ್ಲಾಸ್ ಟ್ರೇ. ಅದ್ರ ಮೇಲೆ ಒಂದು ಗ್ಲಾಸ್ ಬೌಲ್ ಇಟ್ಟಿದ್ದೀನಿ. ಫಿಶ್ ಬೌಲ್ ಬರುತ್ತಲ್ಲ ಅದಾದರೂ ಇಡ್ಬೋದು, ಇಲ್ಲ ಈ ಥರ ಯಾವುದಾದ್ರೂ ಒಂದು ಬೌಲ್ ಇಟ್ಬಿಟ್ಟು ಅದರೊಳಗೆ ನೀರು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ನೀರು ಹಾಕ್ಕೊಳ್ಳೋ ಪ್ಲ್ಯಾಂಟ್ ಆದರೂ ಇಡ್ಬೋದು, ಆರ್ ಎಲ್ಸ್ ನೀವು ಯಾವುದಾದ್ರು ಮಡ್ ಪ್ಲ್ಯಾಂಟ್ ಆದರೂ ಇಡ್ಬೋದು. ನೋಡಿ, ಸಿಂಪಲ್ ಥಿಂಗು, ಮನೇಲಿ ಏನಿರುತ್ತೆ ಅದನ್ನು ಒಂದೇ ಥರ ಇರೋದನ್ನ ಅಸೆಂಬಲ್ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಕಾರ್ನರು ಸೆಟ್ ಆಗುತ್ತೆ. ನೀವು ಕೂಡ ಈ ಥರ ಸ್ಮಾಲ್ ಚೇಂಜಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಮನೇಲೆಲ್ಲ ಇದ್ದೇ ಇರುತ್ತೆ, ಆಮೇಲೆ ಹೊಸ್ದಾಗಿ ಏನು ಬೈ ಮಾಡೋ ಅವಶ್ಯಕತೆ ಇರಲ್ಲ. ಮನೇಲಿರೋ ಥಿಂಗ್ಸ್ನೇ ಒಂದು ಸ್ವಲ್ಪ ಜಾಗ ಚೇಂಜ್ ಮಾಡಿ ಒಂದು ಸ್ವಲ್ಪ ಏನಾದರೂ ಯೂಶ್ವಲಾಗಿ ಹಾಕೋದಕ್ಕಿಂತ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಅಸೆಂಬಲ್ ಮಾಡಿದ್ರೆ ಇಷ್ಟು ಚೆನ್ನಾಗಿ, ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಹೋಮ್ ಡೆಕೋರ್ ಆದರೂ ಹೇಳ್ಬೋದು, ಪ್ಲ್ಯಾಂಟ್ ಸೆಟ್ಟಿಂಗ್ ಆದರೂ ಹೇಳ್ಬೋದು, ರೆಡಿ ಆಗುತ್ತೆ. ಟ್ರೈ ಮಾಡಿ. ಯಾರ್ಯಾರು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಮನಿ ಪ್ಲ್ಯಾಂಟ್ ಇಟ್ಟರೆ ಚೆನ್ನಾಗಿರುತ್ತೋ, ತಪ್ಪರೆ ಬ್ಯಾಂಬೂ ಪ್ಲ್ಯಾಂಟ್ ಇಟ್ಟಿದ್ದೀನಲ್ಲ ಅದು ಚೆನ್ನಾಗಿರುತ್ತೋ, ಪ್ಲೀಸ್ ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ನಾನು ಬೆಳಗ್ಗೆ ಆ್ಯಕ್ಚುಲಾಗಿ ಸೆಟಪ್ ಮಾಡಿದ್ದು. ರಾತ್ರಿ ಲೈಟ್ ಹಾಕಿದಾಗಂತೂ ಸೂಪರ್ ಅಂದರೆ ಸೂಪರಾಗಿ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದೊಂದೇ ಎಂಟಿ ಯಾಕೆ ಬಿಡೋದು ಅಂದ್ಬಿಟ್ಟು ಮನೇಲಂತೂ ಪ್ಲಾಸ್ಟಿಕ್ ಚೇರ್ ಇದ್ದೇ ಇರುತ್ತೆ ರೀ, ಅದಕ್ಕೆ ಇನ್ನೊಂದು ಅಸೆಂಬಲ್ ಮಾಡಿ ಮನಿ ಪ್ಲ್ಯಾಂಟ್ನು ಅದರೊಳಗಿಟ್ಟೆ. ಎಷ್ಟು ಅಂದವಾಗಿ ಅಂದರೆ ಅಷ್ಟು ಅಂದವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೇ ಮಾಡ್ತೀವಲ್ವ, ಇವಾಗೆಲ್ಲ ಮಳೆಗಾಲ, ಮಾನ್ಸೂನು, ಮನೆ ಒಳಗಡೆ ಸ್ವಲ್ಪ ಈ ಥರ ಗ್ರೀನ್ರಿ ಎಲ್ಲ ಒಂದು ಸ್ವಲ್ಪ ಚೇಂಜ್ ಓವರ್ ಮಾಡಿಟ್ರೆ ಸೂಪರಾಗಿ ಕಾಣುತ್ತೆ ಮನೆ ಅಂದನು. ಹಾಗೆ ಈ ಬೌಲ್, ಮಡ್ ಪ್ಲೇಟು ಇವೆಲ್ಲ ನಮಗೆ ಕುಲ್ಫಿ ಅದಕ್ಕೆಲ್ಲ ಕೊಟ್ಟಿರ್ತಾರಲ್ಲ, ಆ ಥರದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ಮಳೆಗಾಲದಲ್ಲಿ ಮಣ್ಣು, ಪ್ಲ್ಯಾಂಟು, ಮಣ್ಣಿನ ಕಲರು ಇವೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನೀವು ಈ ಥರ ಮಾಡೋದಕ್ಕೆ ಟ್ರೈ ಮಾಡಿ. ಸಿಂಪಲ್ ಥಿಂಗು, ಏನು ಅದಕ್ಕೇನು ಖರ್ಚಾಗೋದಿಲ್ಲ. ನೋಡಿ, ನೈಟಲ್ಲಿ ಲ್ಯಾಂಪ್ ಶೇಡಿಂದ ಪ್ಲ್ಯಾಂಟ್ ಮೇಲೆ ಲೈಟ್ ಬೀಳ್ತಾಯಿತ್ತು, ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಮುಂದೆ ಬಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು. ಏನಾದರೂ ಖಾರವಾಗಿ ಸ್ಪೈಸಿಯಾಗಿ ಚಾಟ್ಸ್ ತಿನ್ನಬೇಕು ಅಂತ ಯಾವಾಗಲೂ ಚಾಟ್ ಅಂಗಡಿಗೆ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಈಸಿಯಾಗಿ ಬಾಂಬೆ ಸ್ಟೈಲು ಡ್ರೈ ಸುಕ್ಕ ಬೇಲ್ ಹೇಗೆ ಮಾಡೋದು, ಸೇಮ್ ಅವರು ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಶೇರ್ ಮಾಡಿದ್ದಿದ್ದು, ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಟೇಸ್ಟಿಯಾಗಿ, ಎಷ್ಟು ಸೂಪರಾಗಿ ಬಂತು. ನಾನಿಲ್ಲಿ ಒಂದು 25 ಗ್ರಾಮಷ್ಟು ಕಡಲೆ ಬೀಜ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆದರೆ ಟೇಸ್ಟು ಸೂಪರಾಗಿ ಬರುತ್ತೆ. ಆಮೇಲೆ ಎಣ್ಣೆನೂ ಸ್ವಲ್ಪ ಕಡಿಮೆ ಹಿಡಿಯುತ್ತೆ, ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ. ನೀವು ನೋಡ್ತಾ ಇರೋ ಹಾಗೆ ನೋಡಿ, ಒಂದು ಸ್ವಲ್ಪ ಎಲ್ಲ ಡ್ರೈ ರೋಸ್ಟ್ ಆಗಿ ಪಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದನ್ನು ಮಾಡಿಡ್ಬೋದು. ಏನಾದರೂ ನಾವು ಫುಡ್ಡು ನೆಂಚ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಾವು ಸೈಡ್ಸಿಗೆ ಕೇಳ್ತಾ ಇರ್ತಾರಲ್ಲ ಮನೇಲಿ, ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ, ಅವ್ರಿಗೆ ಈ ಥರ ನೀವು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಎಷ್ಟು ಕಡಿಮೆ ಎಣ್ಣೆ ಅಂದರೆ ಅಷ್ಟು ಕಡಿಮೆ ಎಣ್ಣೆ. ಬೇಕಾದ್ರೆ ಇದನ್ನು ಡೀಪ್ ಫ್ರೈಯೂ ಮಾಡ್ಬೋದು, ಬಟ್ ಈ ಥರ ಮಾಡೋದ್ರಿಂದ ಡೀಪ್ ಫ್ರೈ ಮಾಡಿದಷ್ಟೇ ಟೇಸ್ಟ್ ಬರುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಇಡಿಸೋದಿಲ್ಲ. ನೀವು ನೋಡ್ತಾ ಇರೋ ಹಾಗೆ ಸ್ವಲ್ಪ ಎಣ್ಣೆಲ್ಲ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು, ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒನ್ಸ್ ಅಗೇನ್ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಟಾಸ್ ಮಾಡಿದ್ರೆ ಸೂಪರಾಗಿರೋ ಸ್ಪೈಸಿ ಆಗಿರೋ ಖಾರ ಕಡಲೆ ಬೀಜ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ.
I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you ಇನ್ನೇನು ಮಾವಿನ ಕಾಲ ಮುಗ್ದೇ ಹೋಯ್ತು. ಮಾವಿನಕಾಯು ಸಿಗೋದಿಲ್ಲ, ಮಾವಿನ ಹಣ್ಣು ಸಿಗೋದಿಲ್ಲ. ಯಾಕಂದರೆ ಮಳೆ ಆದಮೇಲೆ, ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಇದು ಲಾಸ್ಟ್ ಸೋತಾಪುರಿ ಕಾಯಿ ನಮ್ಮ ಮನೆಗೆ ಬಂದಿದ್ದು. ಸೊ ಅದರಿಂದನೇ ಮಾಡೋಣ, ಇದು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಅಂತ ಅಂದ್ಬಿಟ್ಟು ನಾನು ಒಂದು ಸೋತಾಪುರಿ ಕಾಯಿನ ಕಟ್ ಮಾಡ್ಕೊಂಡು ಈ ಥರ ಸಣ್ಣಗೆ, ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಅದನ್ನು ಚಾಪ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರೋ ಹಾಗೆ ನಾನು ಫುಲ್ಲು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಚಾಪ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ. ಆದರೆ ತುರ್ದಾಕಿದ್ರೆ ಏನಾಗುತ್ತೆ ಅಂದರೆ ಜ್ಯೂಸ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಎಷ್ಟು ಸಣ್ಣಗೆ ನಿಮ್ಮ ಕೈಲಿ ಸಾಧ್ಯನೋ ಅಷ್ಟು ಸಣ್ಣಗೆ ಮತ್ತೆ ಅಗೇನ್ ಈ ಥರ ನೀವು ಚಾಪ್ ಮಾಡ್ಕೊಳ್ಳಿ. ಇದೇ ಮಾವಿನಕಾಯಿ ಚೆನ್ನಾಗಿರುತ್ತೆ, ಆದರೆ ಹುಳಿ ಮಾವಿನಕಾಯಿ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಸೋತಾಪುರಿ ಕಾಯಿ ಹೇಳ್ತಾರಲ್ಲ, ಅದು ಇದಕ್ಕೆ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಅನಿಸುತ್ತೆ. ಸೊ ಹಾಗಾಗಿ ಸೋತಾಪುರಿ ಕಾಯಿ ಹಾಕೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಇನ್ನೇನು ಮ್ಯಾಂಗೋ ಕಾಲ ಮುಗ್ದೇ ಹೋಯ್ತು, ಸಿಗಲಿಲ್ಲ ಅಂದರೆ ನೀವು ಇದಕ್ಕೆ ಆಪ್ಷನಲ್ ಆಗಿ ಸೌತೆಕಾಯಿನೂ ಈ ಥರ ಸಣ್ಣಗೆ ಹಚ್ಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ, ಒಂದು ಬೌಲಷ್ಟು ಸೋತಾಪುರಿ ಕಾಯಿ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಸಣ್ಣಕ್ಕೆ ಡಿಸಿಡೆಡ್ ಮಾಡಿಬಿಟ್ಟು ಚಾಪ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಬೀಜ ತೆಗ್ದುಬಿಟ್ಟು ಚಾಪ್ ಮಾಡಿದ್ರೆ ಅದು ಜಾಸ್ತಿ ಬೇಗ ನೀರು ಬಿಟ್ಕೊಳ್ಳೋದಿಲ್ಲ, ಆಮೇಲೆ ಚೆನ್ನಾಗೂ ಇರುತ್ತೆ. ಚಾಟ್ಸ್ಗೆಲ್ಲ ಯೂಶಲಿ ಹಾಗೆ ಮಾಡೋದು. ಹಾಗೆ ಮತ್ತೊಂದು ಡ್ರೈ ಬೌಲ್ ತೊಗೊಂಡು ಅದರೊಳಗೆ 1 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಕಾಳ ನಮಕ್ ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರು ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು, ಅದೇನೆಂದರೆ ಸೋಂಪು ಕಾಳನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಇದೆ ಅಷ್ಟೇ. ಅದನ್ನು ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಏನು ಮಾಡಿ ಅಂದರೆ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು, ಆರಾದಮೇಲೆ ಈ ಥರ ಒಂದು ಏನಾದರೂ ನಿಮ್ಮ ಮನೇಲಿ ಕುಟಾಣಿ ಅದನ್ನೆಲ್ಲ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಯೂಶಲಿ ಈ ಥರನೇ ಮಾಡ್ತೀನಿ. ಸೊ ಹಾಗಾಗಿ ಇದ್ರ ಮೇಲೆ ಚೆನ್ನಾಗಿ ಅದನ್ನು ಏನು ಮಾಡಿ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಾನು ಇದಕ್ಕೊಂದು ಚಿಕ್ಕದು ಈ ಥರದ್ದು ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಆಟ ಸಾಮಾನಿದೆ ಆ್ಯಕ್ಚುಲಿ, ಅದನ್ನು ಈ ಥರ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಏನೋ ಸಣ್ಣ ಪುಟ್ಟದಕ್ಕೆ ಬೇಕಾದರೆ ಅದನ್ನೇ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಯ್ತಲ್ವಾ. ಆ ಪುಡಿನೂ ಕೂಡ ನಾವು ಮುಂಚೆನೇ ಮಾಡಿಟ್ಕೊಂಡು ಸ್ಪೈಸ್ ಮಿಕ್ಸ್ಚರಲ್ಲಿ ಆ್ಯಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೇಜರ್ ಇಂಗ್ರೀಡಿಯೆಂಟು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಮೇಜರು ಕಿಂಗ್ ಆಫ್ ದಿ ಡಿಶ್ಶು. ಸೊ ನೀಟಾಗಿ ನೋಡ್ಕೊಳ್ಳಿ. 4 ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದು ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು. 2 ಇಂಚಷ್ಟು ಶುಂಠಿ ಮತ್ತು ಅರ್ಧ ಚಮಚದಷ್ಟು ಖಾರದ ಪುಡಿ, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, 1 ಸ್ಪೂನ್ಗಿಂತ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಳ ನಮಕ್ ಮಾತ್ರ ಮರಿಬೇಡಿ. ಡ್ರೈ ಮ್ಯಾಂಗೋ ಪುಡಿನೂ ಹಾಕಿದ್ದೀನಿ, ಇದಕ್ಕೊಂದು 1/4 ಚಮಚದಷ್ಟು. ನೋಡಿ, ಡ್ರೈ ಮ್ಯಾಂಗೋ ಪುಡಿ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೂರು ನೀರು ಹಾಕ್ದಂಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿಗಡಲೆ ಇದಕ್ಕೆ ಮೇಜರಾಗಿ ಬೇಕಾಗುತ್ತೆ. ಆವಾಗ ಈ ಥರ ಡ್ರೈ ರೋಸ್ಟಾಗಿ ಒಂದು ನಮಗೆ ಡ್ರೈ ಪುಡಿ ರೆಡಿ ಆಗುತ್ತೆ. ಇದನ್ನು ನೀವು ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. 1 ವಾರ ಅಂತೂ ಗ್ಯಾರಂಟಿ ಬರುತ್ತೆ. ಇದಕ್ಕೇನೋ ನೀರು ಯೂಸ್ ಮಾಡ್ದಲೇ ಇರೋದ್ರಿಂದ. ಎಲ್ಲ ಮಸಾಲ ರೆಡಿ ಆಯಿತು. ಮೀಠಾ ಚಟ್ನಿನೂ ಮಾಡಿದ್ದೆ. ಅದಕ್ಕೆ ನಿಮ್ಮ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದು ಈಸಿಯಾಗಿ ಮನೇಲೇ ಮಾಡ್ಬೋದು. ನಾನು ಅದನ್ನು ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾನು ಕಡಲೆಪುರಿ ತೊಗೊಂಡಿದ್ದೀನಿ, ನಿಪ್ಪಟ್ಟು ತೊಗೊಂಡಿದ್ದೀನಿ, ಕಟ್ ಮಾಡಿದ ಮ್ಯಾಂಗೋ, ಟೊಮೆಟೊ ಮತ್ತು ಮಾಡಿದ್ದ ಕಡಲೆ ಬೀಜ ಮತ್ತು ಸೂಕ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಇದು ಸೂಕ ಪುಡಿನ ಹಾಕಲೇಬೇಕು, ಸೂಪರಾಗಿರುತ್ತೆ. ಆಮೇಲೆ ನಾವು ಮುಂಚೆನೇ ಮಿಕ್ಸ್ ಮಾಡಿದ ಎಲ್ಲ ಪೌಡ್ರ್ ಮಸಾಲ ಹಾಕಿ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಸೇವ್ ಹಾಕಿ ಮೀಠಾ ಚಟ್ನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ಪಟ್ಟಿ ಕೊಡಿ. ಇಷ್ಟಪಟ್ಟು ತಿಂತಾರೆ ಅಂದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, 1 ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಸರ್ವ್ ಮಾಡಿ ಈ ಥರ ಪೊಟ್ನ ಕಟ್ಟಿ ಮಕ್ಕಳು ಜೊತೆ ನಾವು ಎಮ್ಮಿಯಾಗಿರೋ ಸೂಪರ್ ಟೇಸ್ಟಿಯಾಗಿರೋ
ಚಾಟ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೋರ್ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ.